ಕಾಲ್ತುಳಿತಕ್ಕೆ ಬಲಿಯಾದಂತಹ ಪೂರ್ಣಚಂದ್ರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂಡ್ಯದ ಪೂರ್ಣಚಂದ್ರ ಮನೆಯಲ್ಲಿ ನೀರುವ ಮೌನ ಆವರಿಸಿದೆ. ಮಗನ ಸಮಾಧಿ ಬಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಪೋಷಕರು. ಸಮಾಧಿ ಬಳಿಯೇ ಕುಳಿತಿದ್ದಾರೆ ಪೂರ್ಣಚಂದ್ರ ತಂದೆ. ಇದ್ದ ಒಬ್ಬ ಮಗನನ್ನ ಮರೆಯೋದಕ್ಕೆ ಆಗದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನನ್ನ ಮಗನೇ ಮನೆಗೆ ಆಧಾರ ಸ್ತಂಭವಾಗಿದ್ದ, ಮಗನೂ ಇಲ್ಲದೆ ಈಗ ಹೇಗಿರಲಿ ಅಂತ ಹೇಳ್ತಾ ಇದ್ದಾರೆ ತಂದೆ ಚಂದ್ರು. ಮಗನ ಫೋಟೋ ಹಿಡಿದು ಕೊರಗುತ್ತಾ ಕುಳಿತಿದ್ದಾರೆ ತಾಯಿ. ಮಗನ ಸಾವಿಗೆ ಸರ್ಕಾರವೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 11ನೇ ದಿನಕ್ಕೆ ಮಗನ ತಿಥಿ ಕಾರ್ಯವನ್ನು ನಡೆಸೋದಕ್ಕೆ ಒಂದು ಕಡೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಾವಿಗೆ ಸರ್ಕಾರವೇ ಕಾರಣ. ಪೂರ್ಣಚಂದ್ರ ಒಬ್ಬನೇ ಮಗ, ಆ ಮಗನನ್ನು ಕಳ್ಕೊಂಡು ಇದೀಗ ಇಡೀ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾಯಿ ಒಂದು ಕಡೆ ಮಗನ ಫೋಟೋವನ್ನು ಹಿಡ್ಕೊಂಡು ನೋಡಿಕೊಂಡು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ತಂದೆ ಪೂರ್ಣಚಂದ್ರ ಅವರ ಪೋಷಕರು ತಂದೆ ಏನಿದ್ದಾರೆ ಅವರು ಸಮಾಧಿಯ ಬಳಿ ಕೂತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು. ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ವಿ, ಎಂಗೇಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು. ಹುಡುಗಿ ಮನೆಯವ್ರ ಕಡೆ ಮಾತುಕತೆ ಕೂಡ ಆಗಿತ್ತು. ಡೇಟ್ ಫಿಕ್ಸ್ ಮಾಡೋದಷ್ಟೇ ಬ್ಯಾಲೆನ್ಸ್ ಇತ್ತು. ಡೇಟ್ ಫಿಕ್ಸ್ ಆಗಿದ್ದಿದ್ರೆ ನಾವು ಇಷ್ಟೊತ್ತಿಗಾಗಲೇ ಅವನಿಗೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ವಿ. ಬಟ್ ಆದರೆ ಕಾರಣಾಂತರಗಳಿಂದ ಡೇಟನ್ನು ಮುಂದೂಡಿಕೆ ಮಾಡಲಾಗಿತ್ತು. ಮಾತುಕತೆ ಕೂಡ ಆಗ್ತಾ ಇತ್ತು ಅಂತ ಹೇಳಿ ಅವರ ಸಂಬಂಧಿಕರು ಕೂಡ ಹೇಳಿದರು. ಈಗ ಮಗನನ್ನು ಕಳೆದುಕೊಂಡಂತಹ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಇಡೀ ಕುಟುಂಬಕ್ಕೆ ಆತನೇ ಆಧಾರ ಸ್ತಂಭವಾಗಿದ್ದ, ಈಗ ಆತನನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫ್ರೆಂಡ್ಸ್ ಜೊತೆ ಹೋಗಿ ಈ ರೀತಿಯಾಗಿ ಕ್ರಿಕೆಟ್ ಅಂತ ಹೇಳಿ ಸಾಕಷ್ಟು ಕ್ರಿಕೆಟ್ ಬಗ್ಗೆ ಹುಚ್ಚನ್ನು ಇಡಿಸ್ಕೊಂಡಿದ್ದ. ಈಗ ಫ್ರೆಂಡ್ಸ್ಗಳ ಜೊತೆ ಹೋಗಿ ಈ ರೀತಿ ಆಗ್ಬಿಟ್ಟ ನನ್ನ ಮಗ, ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಹೇಳಿ ಅವರ ತಂದೆ ತಾಯಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು 11ನೇ ದಿನಕ್ಕೆ ತಿಥಿ ಕಾರ್ಯವನ್ನು ಮಾಡಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಾಲ್ತುಳಿತಕ್ಕೆ ಪೂರ್ಣಚಂದ್ರ ಬಲಿಯಾಗಿದ್ದರು ಬೆಂಗಳೂರಿನಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಬರೀ ಕಣ್ಣೀರಿನಲ್ಲೇ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರೀ ಇವರ ಪರಿಸ್ಥಿತಿ ಮಾತ್ರ ಅಲ್ಲ, 11 ಜನ ಯಾರು ಪೋಷಕರು ಕಳ್ಕೊಂಡ್ರಲ್ಲ ತಮ್ಮ ಮಕ್ಕಳನ್ನು, ಇಡೀ ಕುಟುಂಬಸ್ಥರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾರು ಹೊಣೆ? ನಮ್ಮ ಮಗನಿಗೆ ಸಾವಿನ ಹೊರೆ ಯಾರು ಹೊತ್ಕೊಳ್ತಾರೆ, ಹೊಣೆ ಯಾರು ಹೊತ್ಕೊಳ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ದ ಒಬ್ಬ ಮಗ ನಮ್ಮ ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ದ. ಎಲ್ಲಿ ಹೋದರೂ ಎಲ್ಲಿ ಬಂದರೂ ಎಲ್ಲೇ ಹೋದರೂ ಹೇಳಿ ಹೋಗ್ತಾ ಇದ್ದ. ಮದುವೆ ಮಾಡಬೇಕು ಅನ್ನೋ ಕನಸಿಟ್ಕೊಂಡಿದ್ವಿ ನಾವು, ಮಗನಿಗೆ ಮದುವೆ ತುಂಬಿಕೊಳ್ಬೇಕು ಅಂತ ಹೇಳಿ ಕನಸಿಟ್ಕೊಂಡಿದ್ವಿ. ಈ ವಯಸ್ಸಿನಲ್ಲಿ ಮಗನನ್ನು ಕಳೆದುಕೊಂಡು ನಾವು ಹೇಗೆ ಬದುಕೋದು, ನಾವು ಹೇಗಿರೋದು ಅಂತ ಹೇಳಿ ಅವನ ನೆನಪಿನಲ್ಲೇ ಇದೀಗ ತಂದೆ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಗನ ಸಮಾಧಿ ಬಳಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅವರ ತಂದೆ.